ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಸಿಸಿಬಿಗೆ ವರ್ಗಾವಣೆ ಆಗಿದೆ. ಪ್ರಕರಣವನ್ನು ಸಿಸಿಬಿಗೆ ವರ್ಗಾವಣೆಗೊಳಿಸಿ ಕಮಿಷನರ್ ದಯಾನಂದ್ ಆದೇಶವನ್ನು ಹೊರಡಿಸಿದ್ದಾರೆ. ಸಿಸಿಬಿಯ ತೆಕ್ಕಿಗೆ ಹೋಗಿದೆ ಈಗ ಕೇಸ್. HAL ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಈಗ ಸಿಸಿಬಿ ವ್ಯಾಪ್ತಿಗೆ ಬಂದಿದೆ. ಸಿಸಿಬಿಗೆ ತನಿಖೆ ನಡೆಸುವಂತೆ ಕಮಿಷನರ್ ದಯಾನಂದ್ ಆದೇಶವನ್ನು ಕೊಟ್ಟಿದ್ದಾರೆ. ಸಿಸಿಬಿ ತನಿಖೆಯ ಬಳಿಕ ಏನೆಲ್ಲ ಅಂಶಗಳು, ಏನೆಲ್ಲ ಮಾಹಿತಿಗಳು, ಸ್ಫೋಟಕವಾಗಿರುವಂತಹ ಮಾಹಿತಿ ಹೊರಬೀಳುತ್ತೆ ಅನ್ನೋದು ಈಗ ಒಂದಷ್ಟು ಕುತೂಹಲ. ತನಿಖಾಧಿಕಾರಿಯಾಗಿ ಈಗ ACP ನವೀನ್ ಕುಲಕರ್ಣಿ ಅವರು ನೇಮಕಗೊಂಡಿದ್ದಾರೆ. ಇತ್ತ ಸಿಸಿಬಿಯಿಂದ NIAಗೂ ಕೂಡ ಕೇಸ್ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಸಂಜೆ ಸಿಸಿಬಿಯಿಂದ NIAಗೆ ಅಧಿಕೃತವಾಗಿ ವರ್ಗಾವಣೆ ಆಗಬಹುದು. ಈಗಾಗಲೇ ಕೇಸ್ನ ಬಗ್ಗೆ ಪೊಲೀಸರಿಂದ NIA ತಂಡ ಕೂಡ ಮಾಹಿತಿಯನ್ನ ಪಡ್ಕೊಂಡಿದೆ. ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಘಟನೆ ಏನಿದೆ, 12:45ಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೇಸ್ HAL ಠಾಣೆಯಲ್ಲಿ ದಾಖಲಾಗಿತ್ತು. ಅದಾದ ಬಳಿಕ ಈಗ ಸಿಸಿಬಿಗೆ ಕೇಸನ್ನು ವರ್ಗಾವಣೆ ಮಾಡಿದ್ದಾರೆ. ಸಂಜೆ ಸಿಸಿಬಿಯಿಂದ NIAಗೂ ಕೂಡ ಅಧಿಕೃತವಾಗಿ ಕೇಸ್ ವರ್ಗಾವಣೆ ಆಗುವಂಥ ಸಾಧ್ಯತೆಗಳಿವೆ. ಈಗಾಗಲೇ NIA ತಂಡ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದೆ. ಹಾಗಾಗಿ NIAಗೆ ಕೂಡ ವರ್ಗಾವಣೆ ಆಗಬಹುದು. ಈಗಾಗಲೇ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಶಂಕಿತ ಉಗ್ರನ ಬಗ್ಗೆ ಕೂಡ ಮಾಹಿತಿ ಪತ್ತೆ ಹಚ್ಚುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಜಾಗೃತವಾಗಿರಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ ಆತಂಕಗೊಳ್ಬೇಡಿ. ಆದರೆ ನಿಮ್ಮ ಸುತ್ತಮುತ್ತ ಏನೇ ಸಂಶಯಾಸ್ಪದವಾಗಿ ವಸ್ತು, ವ್ಯಕ್ತಿ ಪತ್ತೆ ಆದರೆ ಆದಷ್ಟು ಬೇಗ ಪೊಲೀಸರಿಗೆ ಮಾಹಿತಿ ಕೊಡಿ ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ರಾಮೇಶ್ವರಂನಲ್ಲಿ ನಡೆದಿರುವಂತಹ ಘಟನೆ ಏನಿದೆ, ಬ್ಲಾಸ್ಟ್ ಏನಿದೆ, ಅದಕ್ಕೂ ಮೊದಲು ಕೂಡ ಅರಣ್ಯ ಪ್ರದೇಶದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅತ್ಯಾಧುನಿಕವಾಗಿರುವಂಥ ವಸ್ತುಗಳನ್ನು ಬಳಸಿಕೊಂಡು ಬಾಂಬ್ ತಯಾರಿ ಮಾಡಿದ್ದಾರೆ. ಆದರೆ ಈ ಬಾಂಬ್ನ ತೀವ್ರತೆ ಕಡಿಮೆ ಇದೆ ಅನ್ನುವಂಥದ್ದೇ ಈಗ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ತಿದೆ. ಅಂದರೆ ಇದೇ ರಾಮೇಶ್ವರಂ ಹೋಟೆಲ್ಲೇ ಇವರ ದೊಡ್ಡ ಟಾರ್ಗೆಟ್ ಆಗಿದ್ರೆ ಬಹಳ ತೀವ್ರತೆ ಇರುವಂಥ ಬಾಂಬನ್ನು ಬಳಕೆ ಮಾಡ್ತಾ ಇದ್ರು, ಬ್ಲಾಸ್ಟ್ ಮಾಡ್ತಿದ್ರು. ಆದರೆ ಕಡಿಮೆ ತೀವ್ರತೆ ಇರೋದ್ರಿಂದ ಇವರ ಟಾರ್ಗೆಟ್ ಬೇರೆ ಯಾವುದಾದ್ರೂ ಪ್ರದೇಶ ಇರ್ಬೋದು, ಬೇರೆ ಯಾವುದಾದ್ರೂ ಜಾಗ ಇರ್ಬೋದು. ಅದಕ್ಕಾಗಿ ಆ ಕಡೆ ಪೊಲೀಸರ ಗಮನವನ್ನು ಡೈವರ್ಟ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಈ ಹೋಟೆಲ್ನಲ್ಲಿ ಬಾಂಬ್ ಬ್ಲಾಸ್ಟನ್ನು ಮಾಡುವ ಮೂಲಕ ಪೊಲೀಸರು ಈ ಕಡೆ ತನಿಖೆಯಲ್ಲಿ ಇಳಿಲಿ, ನಾವು ಇನ್ನೊಂದು ಕಡೆ ಎಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವೋ, ಟಾರ್ಗೆಟ್ ಮಾಡ್ಕೊಂಡಿದ್ದೀವೋ ಆ ಜಾಗದಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರಾ ಅನ್ನುವಂಥ ಒಂದಷ್ಟು ಅನುಮಾನಗಳ ಹುತ್ತ ಕೂಡ ದೊಡ್ಡದಾಗಿನೇ ಬೆಳ್ಕೊಳ್ತಾ ಇದೆ. ಯಾಕೆಂದರೆ ಕಡಿಮೆ ತೀವ್ರತೆಯ ಬಾಂಬ್ ಬಳಸಿದ್ದಾರೆ ಅನ್ನುವಂಥ ಅಂಶವೇ ಈಗ ಇಲ್ಲಿ ಹೈಲೈಟ್ ಆಗ್ತಾ ಇರೋದು. ಅವರು ಈ ಕಡಿಮೆ ತೀವ್ರತೆ ಇಲ್ಲಿ ಬಳಸಿದ್ದಾರೆ ಅಂದರೆ ಹೆಚ್ಚು ತೀವ್ರತೆಯ ಬಾಂಬ್ನ ಬೇರೆ ಎಲ್ಲಾದರೂ ಬಳಸಬಹುದಾ ಅಂತ. ಇದು ಒಂದಷ್ಟು ಸಾಧ್ಯತೆಗಳಷ್ಟೇ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏನೇ ಅನುಮಾನಾಸ್ಪದ ವಸ್ತು ಕಂಡರೂ ಕೂಡ ನೀವೇ ಹೋಗಿ ಮುಟ್ಟೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ ಹೋಗಬೇಡಿ. ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನು ಕೊಡಿ. ಇತ್ತೀಚೆಗೆ ಹುಸಿ ಬಾಂಬ್ ಬೆದರಿಕೆ ಕರೆಗಳು ಬೆಂಗಳೂರಿನ ಶಾಲೆಗಳಲ್ಲಿ ಬರ್ತಾ ಇದ್ವು. ಆದ್ರೀಗ ಬಾಂಬ್ ಬ್ಲಾಸ್ಟ್ ಆಗಿರುವಂಥ